ಗೈಸ್ ನಮಸ್ಕಾರ ಎಲ್ಲರೂ ಹೇಗಿದ್ರು ಚೆನ್ನಾಗಿದ್ದು ವಿಡಿಯೋ ಮಾಡ್ತೀನಿ. ಸುಮಾರು ಜನ ಕೇಳ್ತಾರೆ ಅಂದ್ರೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಕ್ ಮುಂಚೆ ಕೇಳ್ತಾರೆ ಸ್ಕ್ಯಾನರ್ ಕಾಪಿ ಗುರು. ಸ್ಕ್ಯಾನರ್ ಕಾಪಿನ ಇವತ್ತಿಂದ ಡೌನ್ಲೋಡ್ ಮಾಡ್ಕೊಳಕ್ಕೆ ಬಿಟ್ಟಿದ್ದಾರೆ ಗೈಸ್. ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಅಂತಂದ್ರೆ ಗೈಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಚಾನಲ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಚಾನಲ್ ನಂಬರ್ ಹಾಕ್ಬಿಟ್ಟು ಓಕೆ ಕೊಟ್ರೆ ರಿಜಿಸ್ಟರ್ ನಂಬರ್ ಅದೇ ತೋರಿಸುತ್ತೆ. ಬಟ್ ಇಲ್ಲಿ ಸುಮಾರು ಜನಕ್ಕೆ ಒಂದು ಆಪ್ಷನ್ ತೋರಿಸ್ತಿದೆ ಏನಂತಪ್ಪ ನೋಡಿ, ಎಲ್ಲ ಗಾಬರಿ ಮಾಡ್ಕೊಬಿಟ್ಟಿದ್ದಾರೆ. ಏನಪ್ಪ ಗಾಬರಿ ಮಾಡ್ಕೊಂಡಿದ್ದಾರೆ ನೋಡಿ, ಡಾಕ್ಯುಮೆಂಟ್ಸ್ ನಾಟ್ ಲಿಡ್ ಅಪ್ಲೋಡ್ ಅಂತ ಏನೋ ತೋರಿಸ್ತೈತೆ ಡಾಕ್ಯುಮೆಂಟ್ಸ್. ಹಂಗಂದ್ರೆ ಏನಪ್ಪ, ಸುಮಾರು ಜನ ಕಮೆಂಟ್ಸ್ ಮಾಡಿ ಕೇಳಿದ್ರು ಒಬ್ರು. ಬಟ್ ಅವ್ರಿಗೆ ಹೇಳ್ತಿದ್ದೆ ನೋಡಿ, ಡಾಕ್ಯುಮೆಂಟ್ಸ್ ನಾಟ್ ರೆಡ್ ಅಂತಂದ್ರೆ ಇನ್ನೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಲ್ಲ. ಅಂದ್ರೆ ಇವತ್ತು ಬಿಟ್ಟಿರೋದು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇವತ್ತೇ ಬಿಟ್ಟಿರೋದು. ಬಟ್ ಆ ಡಾಕ್ಯುಮೆಂಟ್ಸ್ ಇನ್ನೂ ಅಪ್ಲೈ ಮಾಡಲಿಲ್ಲ. ಅಲ್ಲಿಗೊಂದು ವೆಯ್ಟ್ ಮಾಡಿ ಅಂತ ನೋಡಿ. ಸ್ಕ್ಯಾನರ್ ಕಾಪಿಗೆ ನೋಡಿ, ಈಗ ಆನ್ಲೈನ್ ಏನು ತೋರಿಸ್ತಿದ್ದೆ ನೋಡಿ, ರಿವ್ಯಾಲ್ಯೂ ಸ್ಕ್ಯಾನರ್ ಕಾಪಿಗೆ ನಾಳೆ ಗಂಟೆ ಡೇಟ್ ಲಾಸ್ಟ್ 13ಕ್ಕೆ ಲಾಸ್ಟ್ ಡೇಟ್ ಇತ್ತು. ಓಕೆ, ಮುಗಿದೈತು, ಕ್ಲೋಸ್ ಅನ್ಕೊಳ್ಳಿ. ಇವತ್ತು 12 ನಾಳೆಕ್ಕೆ ಲಾಸ್ಟ್ ಸ್ಕ್ಯಾನರ್ ಕಾಪಿ ಯಾರು ಅಪ್ಲೈ ಮಾಡಬೇಕು, ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕು ಅಂದ್ರೆ ಬೇಗ ನಾಳೆನ ಲಾಸ್ಟ್ ಡೇಟು ಹೋಗಿ ಅಪ್ಲೈ ಮಾಡಿ. ಸ್ಕ್ಯಾನರ್ ಕಾಪಿ ಯಾರೆಲ್ಲ ಒಂದೊಂದು ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ಅವರೆಲ್ಲ ಅಪ್ಲೈ ಮಾಡಿ ಪಾಸ್ ಆದರೂ ಆಗ್ಬೋದು, ನಾನು ಹೇಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗುರು, ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಸುಮಾರು ಜನ ಕೇಳ್ತವ್ರೆ. ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ರೀತಿಯಿಂದ ಗೈಸ್. ಅದೇ ವೆಬ್ಸೈಟಲ್ಲಿ ನಾನು ಯಾವುದು ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ಆ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಕ್ಕೆ ಹೋಗ್ತೀರಾ ನೋಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲ ಕೈ ಕೊಡೋದು ಇರುತ್ತೆ ನೋಡಿ. ಓಕೆ, ಅದೇ ಪ್ಲೇಸಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಸ್ಕ್ಯಾನರ್ ಕಾಪಿ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಚಾನಲ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಅದೇ ಡೌನ್ಲೋಡ್ ಆಗುತ್ತೆ. ಚಾನಲ್ ನಂಬರ್ ಹಾಕ್ಬಿಟ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಅದೇ ತಗೊಳುತ್ತೆ. ಯಾವ ಸಬ್ಜೆಕ್ಟ್ ಅದೇ ತಗೊಳುತ್ತೆ. ಸಬ್ಮಿಟ್ ಕೊಟ್ಬಿಟ್ಟು PDF ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳೋದು. ಎಷ್ಟು ಪೇಜ್ ಬೇಕೋ ಡೌನ್ಲೋಡ್ ಮಾಡ್ಕೊಳ್ಳೋದು. ಅದು ಸುಮಾರು ಜನಕ್ಕೆ ಆಪ್ಷನ್ಸ್ ಬಂದಿಲ್ಲ. ಇನ್ನೂ ಸುಮಾರು ಜನಕ್ಕೆ ಏನು ಮಾಡ್ತಾ ಇದೆ ಅಂದರೆ ಆಪ್ಷನ್ಸ್ ಸಿಕ್ಕಿಲ್ಲ. ಅಂದರೆ ಡೌನ್ಲೋಡ್ ಮಾಡಕ್ಕೆ ಹೋದ್ರೆ ಹಿಂಗೆ ನಾಟ್ ಲೆಟ್ ಮಾಮೂಲಿ ಇನ್ನೂ ನೋ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಇನ್ನೂ ಡೌನ್ಲೋಡ್ ಆಗಲಿಲ್ಲ ಅಂತ. ಅಂದರೆ ಅವರು ಇನ್ನೂ ಆ ವೆಬ್ಸೈಟ್ಗೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಡಾಕ್ಯುಮೆಂಟ್ಸ್ಗೆ ಇನ್ನೂ ಅಪ್ಲೈ ಮಾಡಲಿಲ್ಲ ಅಂತ. ಅಪ್ಲೈ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಅದು ಬರುತ್ತೆ. ಅದೊಂದು SMS ಕಳಿಸ್ತಾರೆ. SMS ಬಂದಿಲ್ಲ ಅಂದರೆ ಸುಮಾರು ಜನ ಗಾಬರಿ ಮಾಡ್ಕೋತಾರೆ. ನನಗೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ್ದೀನಿ, SMS ಬಂದಿಲ್ಲ ಅಂದರೆ ಗೈಸ್, ಈ SMS ಬಂತಾ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಅಪ್ಲೈ ಮಾಡಿದಾಗ ಒಂದು ನಿಮಗೆ ಏನಪ್ಪ, ಚಲನ್ ನಂಬರ್ ಅನ್ನೋದು ಬೇಕೇ ಬೇಕಾಗುತ್ತೆ. ಚಲನ್ ನಂಬರ್ ಅಂದರೆ ನಿಮ್ಮ ಸ್ಕ್ಯಾನರ್ ಕಾಪಿಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಚಲನ್ ನಂಬರ್ ಬೇಕೇ ಬೇಕು. ಅದನ್ನ ಮೈನ್ಶೂರ್ ಇರಲಿ. ಅದು ಸ್ಕ್ರೀನ್ಶಾಟ್ ಹೊಡೆದು ಮಡಿಕೊಂಡಿರ್ತೀರ. ಬಟ್ ಸುಮಾರು ಜನ ಹೊಡೆದು ಮಡಿಕೊಡೋದಿಲ್ಲ. ಅವಾಗ ಏನಪ್ಪ ಮಾಡಬೇಕು ಅಂತಂದರೆ ಗೈಸ್, ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕು. ನಿಮ್ಮ ಚಲನ್ ನಂಬರ್ ಗೊತ್ತಿರಲ್ಲಪ್ಪ, ಈ ಚಲನ್ ನಂಬರ್ ಮರ್ತು ಹೋಗ್ಬಿಟ್ಟಿರ್ತೀಯ, ಇಲ್ಲ SMS ಬಂದಿರಲ್ಲ, ನಿಮಗೆ ಸ್ಕ್ರೀನ್ಶಾಟ್ ಹೊಡ್ಕೊಂಡಿರಲ್ಲ. ಅವಾಗ ಏನಪ್ಪ ಮಾಡ್ತೀರಾ, ಚಲನ್ ನಂಬರ್ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗ್ಬಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಚಲನ್ ನಂಬರ್ನ ಇದನ್ನ ಮಾಡ್ಕೋಬೇಕು. ಬಟ್ ನಾನು ಅದನ್ನೇ ಹೇಳ್ತಾ ಇರೋದು. ಬಟ್ ಈ ರೀತಿ ಪ್ರೊಸೆಸರ್ಸ್ ಇರುತ್ತೆ ನೋಡ್ತವ. ಈಗ ಗೊತ್ತಾಗ್ತು ಅನ್ಕೋತೀನಿ ರಿವ್ಯಾಲ್ಯೂಷನ್ಗೆ ಯಾರು ಹಾಕ್ಬೇಕು. ರಿವ್ಯಾಲ್ಯೂಷನ್ಗೆ ಇವತ್ತಿಂದ ಡೇಟ್ ಶುರು ಆಗ್ತಿದೆ. 12ನೇ ತಾರೀಕಿಂದ 17ನೇ ತಾರೀಕು ಟೈಮ್ ಐತೆ. ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ. ಓಕೆ ಗೈಸ್, ನೋ ಪ್ರಾಬ್ಲಮ್. 12ನೇ ತಾರೀಕಿಂದ ಎಷ್ಟೊಂದು ತಾರೀಕು ಡೇಟ್ ಐತೆ. ಓಕೆ, ಇಲ್ಲಿ ನೋಡೋಣ. ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇತ್ತು. ಈ ವಿಡಿಯೋ ಒಂದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಹಾಗೂ ಒಂದು ಶೇರ್ನ ಮಾಡಿ, ಹಾಗೂ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತೀವಿ. ಸಬ್ಸ್ಕ್ರೈಬರ್ ಮಾಡಿದ್ರೆ ನಿಮಗೆ ಒಳ್ಳೇದು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಸಿ ಯು ಅಂತ ಹೇಳ್ತಾ ವಿಡಿಯೋ ಮುಗಿಸಿ ಒಂದೇ ಮಾತನ್ನ ಮಾತಾಡೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾತಾಡೋಕೆ ಬೈ ಬೈ.